ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಭಿಷೇಕ ಕೊಟ್ಟಿದ್ರು ಚಂದು ಅವರು. ಅದನ್ನು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ನಾನು ಪೂರ್ಣಿ ಪೂಜೆ ಸಾಮಾನು ತೊಗೊತಾವಳೆ. ನಾನು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ನೆನ್ನೆ ಚೆನ್ನಾಗಿತ್ತು ವೆದರ್, ಮಳೆ ಥರ ಬಂದಿತ್ತು ಇಲ್ಲಿಗೆ. ಸೊ ಹೋಗೋಣ. ಫಾರ್ ದ ಫಸ್ಟ್ ಟೈಮ್ ನಾನು ಶಿವಗಂಗೆಗೆ ಬಂದು ಎಷ್ಟು ವರ್ಷ ಆಯಿತು, ಇಲ್ಲಿ ಫಸ್ಟ್ ಟೈಮ್ ಇದಕ್ಕೆ ಹೋಗ್ತಾ ಇರೋದು. ಮಿಡಲಲ್ಲಿ ಇನ್ನೂ 10 o'clock ಓಪನಿಂಗು, ಯಾರು ಜನ ಇಲ್ಲ. ಹಾಗೆ ಫಸ್ಟ್ ಹತ್ತೋಣ. ಮಮ್ಮಿಯವ್ರು ಇನ್ನೂ ಬರಲೇ ಇಲ್ಲ. ಹತ್ತಬೇಕು. ಫುಲ್ ವೀಡಿಯೋ ಹೊಡಿದೆ ಫೋನಲ್ಲಿ, ಜೋಬಲ್ಲಿ ಇಟ್ಕೊಂಡಿದ್ದೆ. ಬರ್ತಾ ಇದ್ದಾರೆ. ಅರ್ಧ ಹತ್ತಿಲ್ವ ನಾವು? ಕಾಲು ಭಾಗನ ಇದು. ಅದು ಮೊಳಕಲ್ ತೀರ್ಥ ಎಲ್ಲ, ಮೊಳಕಲ್ ತೀರ್ಥ ಇನ್ನೂ ಮುಂದೆ. ನೋಡಿ ಸರಿ, ಈಗ ಬಂದರು. ಹೆಂಗಿದೆ ಅನುಭವ? ಹತ್ತು ಇವ್ರು ನೋಡಿ, ಆಂಜನೇಯ ಸ್ವಾಮಿ. ನಡೀರಿ ಆಂಜನೇಯ ಸ್ವಾಮಿ ಮುಂದಕ್ಕೆ. ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ. ಸೊ ಅಭಿಷೇಕ ನಡೀತಾ ಇತ್ತು. ಬಂದು ಕೂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ತೊಗೋಬಾರ್ದಂತೆ ಫೋಟೋಸ್ ಎಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಆದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಆ್ಯಂಡ್ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ತುಪ್ಪ ಹಾಕ್ಬಿಟ್ಟು ಬೆಣ್ಣೆ ತೆಗೆಯೋದೇ ಇಲ್ಲಿನ ಇಂಪಾರ್ಟೆಂಟು. ಪ್ರಸಾದ ಆ್ಯಂಡ್ ಇದು ಬೆಣ್ಣೆ, ತುಪ್ಪ ಹಾಕ್ಬಿಟ್ಟು ಬೆಣ್ಣೆ ಮಾಡಿರ್ತಾರೆ ದೇವ್ರ ಮೇಲೆ. ಇದು ಇಲ್ಲಿನ ಏನು ಹೇಳ್ತೀರಾ, ಅದ್ಭುತ ಥರ, ಲೈಕ್ ಇಲ್ಲಿನ ವಿಶೇಷ. ತುಪ್ಪ ಹಾಕಿ ಬೆಣ್ಣೆ ತೆಗೆಯೋದು. ನೋಡಿ ಇಲ್ಲಿ ಎಣ್ಣೆ ಮೇಲೆ ಇಟ್ಟಿದ್ದಾರೆ, ಇದೆ ಬೆಣ್ಣೆ. ಆ್ಯಂಡ್ ಪ್ರಸಾದ ಅಭಿಷೇಕ. ನಾನು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು, ಅಂದರೆ ಮೇತಾರೆ ಅಂತ ಇಲ್ಲೇ ನೋಡೋದಾ? ಓಕೆ, ಹಾಂ, ಅಲ್ಲೇ ಲೈವಾಗಿ ನೋಡ್ಸಿದ್ದು. ಥ್ಯಾಂಕ್ ಯು ಪಾಪಯ್ಯ. ಜನ ಈಗ ಜಾಸ್ತಿ ಆಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕೋತಿಗಳ ಕಟ. ಇದು ಹರಕೆ ಗಣಪತಿ ಅಂತ. ಸೊ ಕೋತಿಗಳು ನೋಡಿ ಆಲ್ರೆಡಿ ಹವಾ ಶುರು ಮಾಡಿದ್ದಾವೆ. ಆ್ಯಂಡ್ ಅಭಿಷೇಕ ಇರೋರು ಬೆಳಿಗ್ಗೆ ಬೇಗ ಬರ್ತಾರೆ, ಇನ್ನೆಲ್ಲ ಈಗ ಬರ್ತಾ ಇದ್ದಾರೆ. ನೋಡಿ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಏನೋ ಎಲ್ಲಿ ಹೋದರಿ? ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ರು ನಾನು ಹೋಗೋಷ್ಟರಲ್ಲಿ. ಸೊ ಇದು ಲಾಸ್ಟ್ ಸೆಕ್ಷನ್ ಆಗಿರುತ್ತೆ. ಊರಿಗೆ ಬೆಂಗಳೂರಿಗೆ ನಾನು ಚಿಕ್ಕಬಳ್ಳಾಪುರದಿಂದ ಆ ಕಡೆ ಮುಂದಕ್ಕೆ 2 ಅವರ್ಗೆಲ್ಲ ನಾನು 1:45ಗೆಲ್ಲ ಬಂದು ಇದರಲ್ಲಿದ್ದೆ ಬಾರು ಹಾಸ್ಪಿಟಲ್ಲಿ. ಅದು ಹಾಕೋಕ್ಕಾಗಲ್ಲ, ಇರವ ಅದು ಒತ್ತಿರೋದು. ನಾನು ಹೊಡೆದ್ಬಿಡ್ತೀನಿ ಇವಾಗ. ಬೆಳಗ್ಗೆ ಹೊತ್ತು ಸಾಯಂಕಾಲದಕ್ಕೆ ಸಂಜೆ ಸಾಯಂಕಾಲ ಸ್ಕೂಲ್ಗೆ ಪೈಪ್ ಹಾಕಿಸ್ಕೊಂಡು ಸೊ ಅಲ್ಲೇ ನೀರಲ್ಲಿ ಬಾಯಿ ಈ ಥರ ಗೋಕಾಟಿಂಗ್ ಒಂದು ಶುರು ಮಾಡಿದ್ದಾರೆ. ಸೊ ಅದರ ಹೆಸರು ಬಂದು ಲೇಕ್ ವ್ಯೂ ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲೇನೂ ಲೇಕ್ ಇಲ್ಲ, ಬಿಕಾಸ್ ಲೇಕ್ ಇದೆ ಬಟ್ ನೀರಂತೂ ಏನೂ ಇಲ್ಲ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ತುಂಬಿರುತ್ತೆ, ಬಟ್ ಬೇಸಿಗೆಗಾಲದಲ್ಲಿ ಈ ಟೈಮಲ್ಲೆಲ್ಲ ಯಾವುದೇ ರೀತಿಯಾದ ಮಳೆ ಏನೂ ಇಲ್ಲ.
ಪರ್ ಪರ್ಸನ್ ದೊಡ್ಡವ್ರಿಗೆ 400 ರುಪೀಸ್ ಆಗುತ್ತೆ ಆ್ಯಂಡ್ ಚಿಕ್ಕವ್ರು ಅವ್ರ ಕಾರಿಗೆ 150 ರುಪೀಸು 3 ರೌಂಡ್ಸು. ಬಟ್ ಇದು ಬಂದು 6 ರೌಂಡ್ಸು. ಬಟ್ ಚಿಲ್ಡ್ರನ್ಸ್ನೆಲ್ಲ ನಾಟ್ ಅಲೌಡು. ಸ್ವಲ್ಪ ದೊಡ್ಡವ್ರು ಆಗಿರಬೇಕು, 11 ಇಯರ್ಸ್ ಆಗಿರಬೇಕು, ಆವಾಗ ಬಿಡ್ತಾರೆ. 11 ಇಲ್ಲ, 15 ಇಯರ್ಸ್ ಆದರೆ ಬಿಡ್ತಾರೆ ಅನಿಸುತ್ತೆ. ಇಲ್ಲಿ ಲೇಕ್ ವ್ಯೂ ಅಂತ ಇಟ್ಟಿದ್ದಾರೆ. ಲೇಕೇ ಇಲ್ಲ ಅಲ್ವಾ ಅಣ್ಣ? ಅಲ್ಲಿ ಲೇಕ್ ಎಲ್ಲ ಇದಾಗೋಗ್ಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟಿದೆ ನೀರಿಲ್ಲದೆ. ಬಟ್ ಇಲ್ಲಿನ ಅರೇಂಜ್ಮೆಂಟ್ಸು ಚೆನ್ನಾಗಿದೆ. ಬಟ್ ಸೊಳ್ಳೆ ಸಂಜೆ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಬರುತ್ತೆ. ಇಲ್ಲಿ ಹೋಗ್ತಾ ಇದ್ದಾರೆ. ನೆಲಮಂಗಲ ಬಿಟ್ಟು ಬರ್ಬೇಕಾದ್ರೆ ದಾಬಸ್ಪೇಟೆ ಹತ್ರ ಇಲ್ಲಿ ಮೇನ್ ಹೈವೇ ರೋಡಲ್ಲೇ ಇದೆ. ತುಂಬ ದೊಡ್ಡದಿದೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಪಪ್ಪಯ್ಯ? ಇದು ಸಿಕ್ಕಾಪಟ್ಟೆ ಹಾಡು. ಅದಾ ಹಾಡಿದೆ ಇದು ಮೊದಲ ಸಲ ಇದಾಗ್ತದೆ. ಹೆಂಗಿದೆ ಎಕ್ಸ್ಪೀರಿಯನ್ಸು? ನೆಕ್ಸ್ಟ್ ಡೇ ಊರಿಗೆ ಬಂದ್ವಿ, ಅಂದರೆ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದು ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು, ಅರ್ಶಿಣದ ಪೌಡ್ರು ಎಲ್ಲ ಮಾಡ್ಕೋಬೇಕಿತ್ತು. ಸೊ ಅತ್ತೆನೂ ಶಾರದಮ್ಮ ಆಂಟಿ ಇಬ್ಬರೂ ಸೇರ್ಕೊಂಡು ಎಲ್ಲ ಹುರಿದು ಕೊಡ್ತಿದ್ದಾರೆ. ನಾನೆಲ್ಲ ಎತ್ಕೊಂಡೋಗಿ ಹೊರಗಡೆ ಗಾಳಿಗೆ ಒಂದು ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕ್ತಾಯಿದ್ದೀವಿ. ಸೊ ಇದು ನಾವು ವರ್ಷಕ್ಕೊಂದು ಸಲ ಮಾಡ್ಕೊಂಬಿಡ್ತೀವಿ, ಬೇಕಾಗುತ್ತೆ ಅಲ್ವಾ? ಸೊ ವರ್ಷಕ್ಕೊಂದು ಸಲ ಮಾಡ್ಕೊಂಬಿಟ್ರೆ ಏನೂ ಟೆನ್ಷನ್ ಇರಲ್ಲ. 1.5 ವರ್ಷವರೆಗೂ ಬರುತ್ತೆ. ಧನಿಯಾ ಮತ್ತು ಸಾಂಬಾರು ಪೌಡರು ಮತ್ತು ಅರ್ಶಿಣದ ಪೌಡ್ರು ಎಲ್ಲನೂ. ಸಾಂಬಾರು ಪೌಡರ್ ಸಾಂಬಾರು ಪೌಡ್ರಿಗೆಲ್ಲ ಹುರಿದು ಹಾಕಿದ್ದಾರೆ. ಇದು ಅರ್ಶಿಣದ ಪೌಡ್ರಿಗೆ. ದಿಸ್ ಇಸ್ ಧನಿಯಾ. ಹಾಗೆ ಚಿಕನ್ ಬಿರಿಯಾನಿ ಮಾಡಿದ್ವಿ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬಂದಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಅತ್ತೆಯವರು ಮತ್ತು ಶಿವಗಂಗೆಗೆ ಹೊರಡಬೇಕಾಗಿತ್ತು ಆ ದಿನ. ಸೊ ಅವ್ರು ಕೂಡ ಹೊರಡ್ತಾಯಿದ್ರು. ಸೊ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೆ. ಸೊ ಅವರು ಕೂಡ ಎತ್ಕೊಂಡು ಹೋಗ್ತಾರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸಂಡೇ ಆಗಿರುತ್ತಲ್ವ, ಸೊ ಮಧ್ಯಾಹ್ನಕ್ಕೆ ನಮಗೂ ಬೇಕಾಗುತ್ತೆ. ಸ್ವಲ್ಪ ದಿನಸಿ ಪರ್ಚೇಸಿಂಗ್ ಇದೆ ಇವತ್ತು, ಮಂತ್ಲಿ ದಿನಸಿ ಪರ್ಚೇಸಿಂಗು. ಸೊ ಹಾಗೆ ಆ್ಯಂಡ್ ಕಬಾಬ್ ಕೂಡ ಅದನ್ನು ಮಾಡಿದ್ದೆ, ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ. ಒಂದು 2 ಟೇಸ್ಟಿಗೆ ಅಂತ ಹಾಕಿದ್ದೀನಿ. ಸೊ ಚೆನ್ನಾಗಂತೂ ಬಂದಿತ್ತು. ಸಾಂಬಾರು ಕೂಡ ಚೆನ್ನಾಗಿ ಬಂದಿತ್ತು, ಬಿರಿಯಾನಿ ಕೂಡ ಚೆನ್ನಾಗಿ ಬಂದಿತ್ತು, ಆ್ಯಂಡ್ ಚಿಕನ್ ಕಬಾಬ್ ಕೂಡ ಚೆನ್ನಾಗಿ ಬಂದಿತ್ತು. ಸೊ 3 ಐಟಮ್ನು ಇವತ್ತು ಮಾಡಿರೋ ಅಂಥದ್ದು. ಆ್ಯಂಡ್ ಹಾಗೆ ಅವರು ಕೂಡ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಿಷಿನ್ಗೆಲ್ಲ ಹೋಗಿ ಬಂದು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊರ ಕಡೆಗೆ ಇವತ್ತು ಹೊರಟರು. ನೋಡಿ ಡಿಮಾರ್ಟಿಗೆ ಬಂದಿದ್ದೀವಿ, ಸ್ವಲ್ಪ ದಿನಸಿ ಎಲ್ಲ ತೊಗೊಳೋಣ ಅಂತ ಹೇಳ್ಬಿಟ್ಟು. ಫುಲ್ ರಶ್ಶು. ಹೊರಗಡೆನೇ ಈ ಪಾರ್ಟಿ ಇದೆ, ಇನ್ನು ಒಳಗಡೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸಂಡೇ ಅಲ್ವಾ, ಸೊ ಹಾಗಾಗಿ ಫುಲ್ ರಶ್ ಇದ್ದಾರೆ. ಆ್ಯಂಡ್ ಮೇನ್ ರೋಡಲ್ಲಿ ಕೂಡ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರೆ. ನಮ್ಮ ಬಗಲ್ಗುಂಟೆ ಡಿಮಾರ್ಟಿಗೆ ಬಂದಿದ್ದೀವಿ ನಾವು. ಒಬ್ಬ ರಶ್ ನೋಡು. ಪಾಪ್ಕಾರ್ನು, ಐಸ್ ಕ್ರೀಮ್ಸು. ಸಮ್ಮರ್ ಅಲ್ವಾ, ಒಳ್ಳೆ ಐಡಿಯಾ ಮಾಡಿದಾರಲ್ವಾ. ಸೊ ಲೆಟ್ಸ್ ಗೋ ಇನ್. ದಿನಸಿ ತೊಗೊಂಬಂದು ಈಚೆ ಕಡೆ ಪ್ಯಾಕ್ ಮಾಡೋಷ್ಟು ಸಾಕಾಯಿತು. ಈಗ ಇದನ್ನೆಲ್ಲ ಮನೆಗೆ ಶಿಫ್ಟ್ ಮಾಡೋದೇ ಇರೋದು. ನಾವು ಬಂದಿರೋ 2 ವೀಲರಲ್ಲಿ. ಆ್ಯಂಡ್ ಜನ ನೋಡಿ, ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಈಚೆ ಜನ ನೋಡಿ, ಆ್ಯಂಡ್ ಒಳಗಡೆ ಜನ ನೋಡಿ ತುಂಬ ತುಳುಕ್ತಿದ್ದಾರೆ ಒಳಗಡೆ ಎಲ್ಲ. ಆ್ಯಂಡ್ ಸಿ ದ ಫುಲ್ ರಶ್ ಆಗೋಗಿದೆ. ಆ್ಯಂಡ್ ಇನ್ನೊಂದು ಬ್ಯಾಗ್ ಬೇಕಿತ್ತು, ಅದಕ್ಕೆ ಚಂದು ಅವ್ರು ಹೋಗಿದ್ದಾರೆ ತೊಗೊಂಬರೋಕ್ಕೆ. ಇದು ವೀಕೆಂಡ್ ವೈಬ್ಸ್. ಫೈನಲಿ ಮನೆಗೆ ಬಂದ್ವಿ. ಎಷ್ಟು ಜನ ರಶ್ ಇತ್ತು ಅಂದರೆ ಇವತ್ತು ಅಷ್ಟು ಜನ ರಶ್ ಇದ್ದಾರೆ. ದಿನಸಿ ಎಲ್ಲ ತಂದ್ವಿ. ಆಲ್ಮೋಸ್ಟ್ ನಾವು ತುಂಬ ದಿನವೇ ಆಗಿತ್ತು ದಿನಸಿ ತಂದು, 2 ಮಂತ್ಸ್ ಆಗೋಗಿತ್ತು ದಿನಸಿ ತಂದು. ಸೊ ಏನೇನು ಖಾಲಿ ಆಗುತ್ತೋ ಅದನ್ನು ಮಾತ್ರ ತೊಗೊಂಡು ಬರ್ತಾ ಇದ್ವಿ. ಇವತ್ತು ಫ್ರೀ ಆದ್ವಿ ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಹೋಗಿದ್ದು. ಫುಲ್ ಎಲ್ಲ ತೊಗೊಂಡ್ಬಂದಿದ್ವಿ. ಇದೆಲ್ಲ ಪರ್ಸ್ನಲ್ ಯೂಸಸ್ಸು, ಇದೆಲ್ಲ ದಿನಸಿ ಐಟಮ್ಸು. ಇನ್ನೂ ಒಂದು ಬ್ಯಾಗ್ ಇದೆ, ಮತ್ತು ಒಂದಷ್ಟು ಸ್ಟೀಲ್ ಐಟಮ್ಸ್ ಕೂಡ ತಂದ್ವಿ. ತುಂಬ ಚೆನ್ನಾಗಿದೆ ಐಟಮ್ಸು, ವೆರೈಟೀಸ್
ಎಲ್ಲ ಮತ್ತೆ ಆಫರ್ಸ್ ಕೂಡ ಚೆನ್ನಾಗಿದೆ. ಬಟ್ ಸಿಕ್ಕಾಪಟ್ಟೆ ಜನ ಮಾರಾಯ. ಅಂದರೆ ರಾಯಲ್ ಮಾರ್ಟ್ಸಿದೆ, ಇಲ್ಲಿ ರಾಯಲ್ ಮಾರ್ಟ್ಸ್ಗೆಲ್ಲ ಜಾಸ್ತಿ ಹೋಗಲ್ಲ, ಗೋಡೆ ಬರ್ತಾ ಇದೆ ಸಾರಿ. ರಾಯಲ್ ಮಾರ್ಟ್ಸ್ಗಿಂತ ಡಿ ಮಾರ್ಟ್ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ನಾವೆಲ್ಲ ಮೊದಲು ರಾಯಲ್ ಮಾರ್ಟ್ ಹೋಗ್ತೀವಲ್ಲ ಪಾಪು. ಅಂದರೆ ರಾಯಲ್ ಮಾರ್ಟಲ್ಲಿ ಏನು ಅಂದರೆ ಆಫರ್ಸ್ ಇರಲ್ಲ, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಆಫರ್ಸ್ ಇರಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಆಫರ್ಸ್ ಕೂಡ ಇರುತ್ತೆ, ಒಂದು ಸ್ವಲ್ಪ ಕಡಿಮೆ ಪ್ರೈಸು ಕೂಡ ಇರುತ್ತೆ. ಸೊ ಎಲ್ಲ ವೆರೈಟೀಸು ಸಿಗುತ್ತೆ, ಏನೂ ಸಿಗಲ್ಲ ಅಂತ ಇಲ್ಲ, ಎಲ್ಲ ವೆರೈಟೀಸು ಸಿಗುತ್ತೆ. ಪೇಷನ್ಸ್ ಇದ್ದು ಹೋಗಬೇಕು ಅಷ್ಟೇ. ಸೊ ಬ್ಯಾಗ್ಸು ತೊಗೊಂಡೋಗಿರಲಿಲ್ಲ, ಹಂಗೆ ಹೋಗಿದ್ವಿ. ಜಿಬಿ ಪಾಪ ಇದು ಓಪನ್ ಮಾಡೋಕ್ಕಾಗ್ತಿಲ್ಲ. ಮ್ಯೂಟ್ ಮಾಡುವಂತೆ ಇದನ್ನ. ಸೊ ಇದು ಸೋಸೋದು ಇದು ಇರಲಿಲ್ಲ, ಅಂದರೆ ಇದು ಟಪ್ಪರ್ ಬೇರ್ದಿತ್ತು, ಅಲ್ಲಿಗೆ ಹೋಗ್ಬಿಟ್ಟಿದೆ, ಶಿವಗೆ ಹೋಗಿದೆ. ಸೊ ಒಂದಷ್ಟು ಐಟಮ್ಸ್ ಕೂಡ ತೊಗೊಂಬಂದ್ವಿ. ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದರೆ ಈ ಪ್ಲೇಟ್ಸ್ ನನಗೆ. ಊಟ ತಿನ್ನೋ ಪ್ಲೇಟ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೂಡ ಇದೆ. ಒಂಥರ ಡಿಸೈನ್ ವೆರೈಟಿ ಡಿಸೈನಲ್ಲಿತ್ತು. ಸೊ ಇದು ಎಷ್ಟಿದೆ ಇದು ಪ್ರೈಸ್ 199 ಇದೆ. ತುಂಬ ಚೆನ್ನಾಗಿದೆ, ತೂಕನು ವೆಯ್ಟು ಚೆನ್ನಾಗಿದೆ, ವೆಯ್ಟ್ ಚೆನ್ನಾಗಿದೆ. ಇದು ತೊಗೊಂಡು ಬಂದ್ವಿ, ಎಷ್ಟೊಂದು ವೆರೈಟೀಸ್ ತೊಗೊಂಡ್ಬಂದ್ವಿ. ಆಮೇಲೆ ಗ್ಯಾಸ್ ಸಿಲಿಂಡರ್ ಇರೋದು ಅದು ಕೂಡ ಅಲ್ಲಿಗೆ ಹೋಗ್ಬಿಟ್ಟಿದೆ. ಚಾಪಿಂಗ್ ಇದು ಬೇಕಾಗಿತ್ತು ನನಗೆ ಆ್ಯಕ್ಚುಲಿ, ಈರುಳ್ಳಿ ಎಲ್ಲ ಹಾಕೋದಕ್ಕೆ, ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಚಾಪ್ ಮಾಡೋದು. ಬೋಂಡಾ ಬಜ್ಜಿ ಮಾಡೋಕ್ಕಾಗಲ್ಲ, ಬೋಂಡ ಮಾಡ್ಬೋದು, ಈರುಳ್ಳಿ ಎಲ್ಲ ಚೆನ್ನಾಗಿ ಹಚ್ಚಿ. ಪಿಜನ್ ಇದು ಏನೂ ಆಗಿರಲ್ಲ, ವ್ಯಾರಂಟಿ ಕಾರ್ಡ್ ಇರುತ್ತೆ ಅನಿಸುತ್ತೆ. ಈರುಳ್ಳಿ ಕಟ್ ಮಾಡಿ, ಅಂದರೆ 4 ಪೀಸಸ್ ಅವ್ರು 2 ಪೀಸಸ್ ಕಟ್ ಮಾಡಿ ಒಳಗಡೆ ಹಾಕೋದು. ಆಮೇಲೆ ಈ ಥರ ಇದು ಮಾಡಿ ಒನ್ ಸೆಕೆಂಡ್ ಎಸ್ ಇಲ್ಲಿದೆ ಎಸ್. ಈ ಥರ ಕ್ಯಾರೆಟ್, ಈರುಳ್ಳಿ ಮತ್ತು ಸೊಪ್ಪುಗಳು ಎಲ್ಲ, ಅಂದರೆ ಆಮ್ಲೆಟ್ಗೆಲ್ಲ ಹಾಕ್ಬೇಕಲ್ಲ, ಟೊಮೆಟೊ ಎಲ್ಲ ಈ ಥರ ಚೆನ್ನಾಗಿದೆ. ನನಗೆ ಎಷ್ಟೊಂದು ದಿನದಿಂದ ಇದು ತೊಗೋಬೇಕು ಅಂತ ಅನ್ಕೋತೀನಿ. ವಿಶಾಲ್ ಮಠಲ್ಲೂ ಚೆನ್ನಾಗಿರೋದು ಸಿಗುತ್ತೆ, ತೊಗೊಬೇಕು ಅನ್ಕೋತೀನಿ, ಮರ್ತು ಹೋಗ್ತೀನಿ. ಸೊ ಫೈನಲಿ ಈಗ ಬಂದಿದೆ ಅದು ನಮ್ಮ ಮನೆಗೆ. ಕ್ಯಾಪು ಕೂಡ ಕೊಟ್ಟಿದ್ದಾರೆ. ಮತ್ತದೇನು ಆ್ಯಂಡ್ ಗೋಧಿ ಹಿಟ್ಟು. ಸೊ ಇದಿಷ್ಟು ನಮ್ಮ ದಿನಸಿ ಐಟಮ್ ಆಗಿದೆ. ಆಲ್ಮೋಸ್ಟ್ ಒಂದು 2 to 3 months ಬರುತ್ತೆ ಇದೆಲ್ಲ, ಏನಂತ ರಿಸ್ಕ್ ಇಲ್ಲ. ಏನಾದ್ರು ಖಾಲಿ ಆಯಿತು ಅಂದರೆ ಇನ್ಸ್ಟೆಂಟಾಗಿ ತರಿಸ್ಕೊಳೋದು. ಎಸ್, ಇದು ಸಂಡೆಯ ಲಾಗ್. ಸಂಡೇ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈಗ ಫಸ್ಟು ಊಟ ಮಾಡ್ಬಿಟ್ಟು ಆಮೇಲೆ ಜೋಡಿಸೋದೇ ಕಿಡಿಬೇಕು. ಓಕೆ, ಆಫ್ ಮಾಡಿ. ಬಂದು ಎಲ್ಲ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ ತಲೆಗೆ. ಸೊ ನೆಕ್ಸ್ಟ್ ಡೇ ಮಂಡೇ ಆಗಿರುತ್ತಲ್ವಾ, ಸೊ ಎಲ್ಲ ವಾರ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ, ಇದೊಂಥರ 3 days ಲಾಗ್ ಆಗಿರುತ್ತೆ. 3 daysನು ಕಂಬೈನ್ ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ನಿಮಗೂ ಕೂಡ ಈ ಲಾಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.